ವೆಯ್ಟ್ ಆ್ಯಂಡ್ ವಾಚ್. ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದ್ಬಿಟ್ಟು ಯಾವ ರೋಡ್ ಬಂದಿದ್ದೀವಿ ಅಂತ ಗೊತ್ತೈತೆ. ತುಂಬ ಹೊಟ್ಟೆ ಹಸಿತಿದೆ, ಬಿಡ್ತಾನೆ ಇಲ್ಲ ಇವತ್ತು. ಸ್ಟಾರ್ಟ್ ಮಾಡೋಣ. ಲೆಟ್ ಬಿಡೆ ಆ ಪಾಪುನ ಅಳಿಸ್ಬೇಡ. ಗೈಸ್ ಒಂದು ಡೇರ್ ಕಂಪ್ಲೀಟ್ ಮಾಡಿದ್ಲು, ಜಿಮ್ ಮಾಡಿದ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತದು ನಾವು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಸ್, ನಿಮಗೆ ಟೆಂಪಲ್ ಎಲ್ಲ ತೋರಿಸೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಫೀಲ್. ಇವತ್ತಿಬ್ಬರು ದೇವಸ್ಥಾನಕ್ಕೆ ಹೋಗೋಣಕ್ಕೆ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಸ್ನಾನ ಮಾಡಿದ್ದೀವಿ. ಎಸ್, ಇವತ್ತು ಏನೋ ಒಂದು ಕಾನ್ಸೆಪ್ಟಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ವೆಯ್ಟ್ ಆ್ಯಂಡ್ ವಾಚ್. ಗೈಸ್, ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು ಆನ್ ದ ವೇ. ಲೆಟ್ಸ್ ಇಂಟ್ರಡ್ಯೂಸ್ ಮೈ ಫ್ರೆಂಡ್. ಗೈಸ್ ಹಾಯ್ ಗೈಸ್, ಮೈ ದೋಸ್ತ್. ಬರೀ ಡೌನ್ ಮಾಡ್ತಾಳೆ. ಓಕೆ ಗೈಸ್, ಇವಾಗ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ಗೈಸ್, ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ನನ್ನ ಫ್ರೆಂಡ್ ಒಪಿನಿಯನ್ ಕೇಳೋಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಾವು 3 ಜನ ಡಿಗ್ರಿ ಮುಗಿಸಿದ್ದೀವಿ, ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ನಾವು ಡಿಗ್ರಿ ಮುಗಿಸ್ಬಿಟ್ಟು ಮುಂದೆ ಏನು ಮಾಡೋದು ಅಂತ ನಿಜ ಗೊತ್ತಿಲ್ಲ ಗೈಸ್. ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಏನು ಮಾತಾಡ್ತಾರೆ ಇವರು. ಈ ಮಾಸ್ಟರ್ಸ್ ಹೋಗ್ತೀಯಾ? ಅದು ಫುಲ್ ಆಫ್ ಕನ್ಫ್ಯೂಷನ್. ಮಾಸ್ಟರ್ಸ್ ಮಾಡಲು ಈ ಕಡೆ ಕೆಲ್ಸಕ್ಕೆ ಹೋಗ್ಬೇಕು, ಫುಲ್ ಆಫ್ ಕನ್ಫ್ಯೂಷನ್. ಮದುವೆ ಮಾಡ್ಕೊಂಡ್ಬಿಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಹೋಗ್ಬೇಕು, ಆರಾಮಾಗಿ ಓನಾಗಿ ದುಡಿಬೇಕು. ನಾವೇನೆ ಓನಾಗಿ ದುಡಿಬೇಕು. ಗೈಸ್, ಏನು ಗೊತ್ತಾ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದ್ಬಿಟ್ಟು ಯಾವ ರೋಡ್ ಬಂದಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಇವಳೇ ದಾರಿ ತೋರಿಸಿದ್ದು ನೋಡಿ. ಇವಾಗ ಹುಡು ಈ ತಿರ್ಗಿ ಈ ಕಡೆ ಆಂಟಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಯಾವ ರೋಡ್? ಇದೇ ರೋಡಾ? ಥ್ಯಾಂಕ್ ಯು ಆಂಟಿ. ನಾನು ಹೇಳಿಲ್ಲ ಇದೇ ರೋಡು. ಇದೇ ರೋಡು ಇದೇ ರೋಡ್ ಅಂತ ನನ್ನ ಮಾತು ಕೇಳಬೇಕು. ಅದಕ್ಕೆ ಇದೇ ರೋಡ್, ಈ ರೋಡಲ್ಲ, ನೆಕ್ಸ್ಟ್ ರೋಡಿಗೆ ಹೋಗ್ಬೇಕು ನಾವಿನ್ನ. ಏನಾದರೂ ಇವಳದೇ ಅಡ್ರೆಸ್ ಕೇಳಿಬಿಟ್ರೆ ಅವರು ಹೋಗೋದೇ ಡೈರೆಕ್ಟ್ ಬೇರೆ ಊರಿಗೆ. ಹಂಗೇನಾಗಲ್ಲ ಗೈಸ್. ಇವರು ನಾನು ಏನಿಲ್ಲ ಬಿಡಿ. ಇವ್ರ ಬ್ಲಾಗ್ ಅಲ್ಲ, ಮಾತಾಡಲಿ ಒಂದು ಸ್ವಲ್ಪ. ಅದಕ್ಕೆ ನಾನು ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಇವರೇ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿ ಇನ್ನು ಕಂಟೆಂಟ್ ಹುಡುಕ್ಲಿ ಅಂತ ನಾನು ಇವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್. ಓಕೆ, ಇವಾಗ ಯಾವ ರೋಡು? ಇದು ಇಷ್ಟೊಂದು ಕಾರ್ ಇದ್ದಿದ್ದಿಲ್ಲ, ಅಲ್ಲಿ ಪಕ್ಕದ ದೇವಸ್ಥಾನ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದೆ. ಪಕ್ಕದ ರೋಡು. ಇನ್ಯಾವ ರೋಡು? ಇಲ್ಲೇ ರೋಡು, ಇದೇ ಪಕ್ಕದ ರೋಡು. ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್. ಗೈಸ್, ಫೈನಲಿ ಸಿಕ್ತು ದೇವಸ್ಥಾನ. ಬಂದ್ವಿ ನೋಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಕ್ಕತ್ತಾಗಿ ಹಾಕಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಓಕೆ ಗೈಸ್, ಟೆಂಪಲ್ ಒಳಗಡೆ ಅಂದ್ರೆ ಇಲ್ಲಿ ಬಿಡ್ಬೋದಲ್ಲ? ಖಾಲಿ ಹೌದು, ಗೇಟು ಕ್ಲೋಸ್ ಮಾಡಿಬಿಟ್ಟಿಲ್ಲ ಗೈಸ್. ಬರೋದು ಲೇಟ್ ಆಯಿತು, ಸೊ ಗೇಟ್ ಕ್ಲೋಸ್ ಆಗಿದೆ. ಇಲ್ಲೇ ಕೈ ಮುಕ್ಕೊಂಡು ಹೋಗೋಣ. ಗೈಸ್, ಏನಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು, ದೇವ್ರನ್ನ ನೋಡಬೇಕು ಅಂದರೆ ದೇವ್ರ ಹೆಂಗಿಗೂ ತೋರಿಸ್ಕೊಡುತ್ತೆ. ಅಷ್ಟೇ ನನಗೆ ಇವಾಗ ದೇವ್ರದ್ದು ಪ್ರಸಾದ ಸಿಗುತ್ತೆ. ನನ್ನ ಫ್ರೆಂಡು ಹೆಂಗೋ ಕ್ಲೋಸ್ ಆಗಿದ್ದು ಹೋಗಿ ದೇವ್ರಿಗೆ ಕುಂಕುಮ ಇಸ್ಕೊಂಬರಕ್ಕೆ ಹೋಗಿದ್ದಾಳೆ. ಅವಾಗ ಹೆಂಗೂ ಹೋದ್ಲವಳು ದೇವಸ್ಥಾನದೊಳಗಡೆ ಗೊತ್ತಿಲ್ಲ. ಕಷ್ಟಗಳಿಗೆ ಎಂದು ರಾಯರ ಬಳಿ ಕೇಳಬೇಡಿ, ಕಷ್ಟಗಳಿಗೆ ಹೇಳಿ ರಾಯರು ನಮ್ಮ ಬಳಿ ಇದ್ದಾರೆ ಎಂದು ಭಕ್ತಾದಿಗಳು. ಗೈಸ್, ಹಂಗೋ ಹಿಂಗೋ ನಮಗೆ ದೇವರ ಪ್ರಸಾದ ಸಿಕ್ತು. ಸೇವಿಸಬೇಕಾಗ್ತಿದ್ದ
ಅವರ್ ನೆಕ್ಸ್ಟ್ ಯೂಟ್ಯೂಬರ್ ಗೈಸ್. ಏನು ಗೊತ್ತಾ, ಇವಾಗ ನಾವು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಡೇರ್ ಚಾಲೆಂಜ್ ಇನ್ ಪಬ್ಲಿಕ್. ಸೊ ಇವತ್ತು ನನಗೆ ಇವರಿಬ್ರು ಸೇರ್ಕೊಂಡು ಡೇರ್ ಕೊಡ್ತಾರಂತೆ. ನೋಡೋಣ, ಆದಷ್ಟು ಎಲ್ಲ ಡೇರ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡುವ ಏನು ಡೇರ್ ಕೊಡ್ತಾರೆ, ಏನು ಮಾಡೋದು ಅಂತ. ಗೈಸ್, ನನಗೆ ಡೇರ್ ಕೊಡೋಕ್ಕೆ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಏನೇನು ಪ್ಲ್ಯಾನ್ ಮಾಡ್ಕೊಂಡವ್ರೆ, ಏನೇನು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ. ನೋಡೋಣ, ಅವ್ರು ಕೊಟ್ಟ ಮೇಲೆ ಗೊತ್ತಾಗತ್ತೆ ಏನು ಪ್ಲ್ಯಾನ್ ಮಾಡಿದ್ದಾರೆ. ನಮ್ಮ ಗ್ಯಾಂಗಲ್ಲಿ ಒಂದು ಎಳೆ ಮಗು ಇದೆ, ಅದು ಒಂಚೂರು ಭಾರನೇ ಇಲ್ಲ. ಇದಕ್ಕೆ ನಮ್ಮ ತೊಡೆ ಮೇಲೆ ಹಿಂಗೆ ಆರಾಮಾಗಿ ಕುತ್ಕೊಂಡಿದ್ದೇನೆ. ತುಂಬ ಹೊಟ್ಟೆ ಹಸಿತಿದೆ, ನಾನು ಬಿಡ್ತಾನೇ ಇಲ್ಲ ಇವತ್ತು. ಪೇಷಂಟ್ಗೆ ಏನಾದರೂ ಕೊಡಿಸ್ಬಿಟ್ಟು ಆಮೇಲೆ ಡೇರ್ ಚಾಲೆಂಜ್ ಇಲ್ಲ ಗೈಸ್, ನಾನು ನೋಡಿದ್ರೆ ನಿಮಗೆ ಪೇಷಂಟ್ ಅನಿಸ್ತೀನ ಗೈಸ್. ನೋಡಿ, ಅವರು ನಮ್ಮ ಪೇಷಂಟ್ ಅಲ್ಲ. ಅಲ್ಲ ಗೈಸ್, ನೀವು ಯೋಚನೆ ಮಾಡಿ, ಅವಳು ನನ್ನ ತೊಡೆ ಮೇಲೆ ಕುತ್ಕೊಂಡಿದ್ದಾಳೆ. ನನಗೆ ಏನೋ ಅನ್ನಿಸ್ತಲ್ಲ ಅಂದರೆ ನೀವೇ ಅರ್ಥ ಮಾಡ್ತೀವಿ ಅವಳು ಎಷ್ಟು ಕೆಜಿ. ಗೈಸ್, ನನ್ನ ಫ್ರೆಂಡಿಗೆ ಭಾರ ಆಗಬಾರ್ದು ನಾನು, ಅದಕ್ಕೆ ನಾನೇ ಕುತ್ಕೊಳ್ದೇ ಇರೋ ಥರ ಕುತ್ಕೊಂಡಿದ್ದೀನಿ ಗೈಸ್. ಇವಳು ನೋಡಿದ್ರೆ ಏನು ಹೇಳ್ತಾಳೆ. ಗೈಸ್, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ನಾವು ಇವಾಗ ಬಂದಿದ್ದೀವಿ. ಎಲ್ಲಿಗೆ ಅಂತ ಗೆಸ್ ಮಾಡಿ. ಪಾರ್ಕಿಗೆ. ಇವಾಗ ವಿಡಿಯೋ ಒಬ್ರು ಶೂಟ್ ಮಾಡ್ತಾರೆ, ಒಬ್ರು ಚಾಲೆಂಜ್ ಕೊಡ್ತಾರೆ. ನಾನು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ಡೇರ್. ಫ್ಲವರ್ ಯಾಕೆ ಸಿಕ್ಕುತ್ತಳು, ಫ್ಲವರ್ ಎಲ್ಲ ಹುಡುಕ್ತಾವಳು. ಇವಳು ಕೊಡೋ ಡೇರ್ಗಳು ಹೆಂಗಿರ್ತಾವೆ ಗೊತ್ತಾ, ಯಾವುದು ಮಾಡೋಣ ಪಕ್ಕ ಅಂಥದ್ದೇ ಕೊಡ್ತಾಳೆ. ನೋಡೋಣ ಹೆಂಗೆ ಕೊಡ್ತಾಳೆ. ಅವಳು ಫ್ಲವರ್ ತಗೊಂಡು ಏನಾದರೂ ಯಾರಿಗಾದ್ರೂ ಹೋಗಿ ಪ್ರಪೋಸ್ ಮಾಡು ಅಂದ್ಬಿಡ್ಬೇಕು ಗೈಸ್. ಇವಾಗ ಇವಳು ಆ ಡೇರ್ ಮಾಡಿಲ್ಲ ಅಂದರೆ ನಾನು ಮಾಡಲ್ಲ. ಬಟ್ಟೆಲ್ಲ ನೀರಾಗೈತೆ, ಅದೆಲ್ಲ ಅವಳು ಯೋಚನೆ ಇಲ್ಲ. ಫೋನಾಗ ನೀರಾಗೈತೆ ಅಂತ ಫೋನ್ ಎಲ್ಲೆಲ್ಲೇ ಆಯ್ಕೊಂಡು ಒಂದು ಫ್ಲವರ್ ತಗೊಂಡವಳೆ. ದಿಸ್ ಇಸ್ ಫಾರ್ ಯು. ಅಲ್ಲ, ಫ್ಲವರಲ್ಲಿ ಏನು ಮಾಡಬೇಕು ಇವಾಗ ಈ ಫ್ಲವರ್ನ ತಗೊಂಡು ಅಲ್ಲಿ ಯಾರು ಹುಡುಗರು ಕೂತಿರೋರಿಗೆ ಅವ್ರಿಗೆ ತಗೊಂಡೋಗ್ಬಿಟ್ಟು ತಗೊಳ್ಳಿ ಫ್ಲವರ್ ಅಂತ ತಗೊಳ್ಳಿ. ಅಲ್ಲ, ಏನು ಹುಚ್ಚುಚ್ಚೇ ಹೇಳಿಲ್ವಾ ಗೈಸ್, ನಾನು ಇವಳು ಇದನ್ನೇ ಹೇಳ್ತಾಳೆ ಅಂತ ಹಂಗೆ ಮಾಡಿದ್ಲು. ನನ್ನ ಕೈಲಾಗಲ್ಲ ಇದು. ಮಾಡಲೇಬೇಕು. ಕಷ್ಟ ಇರೋ ಡೇರ್ ಅಂತ ಕೇಳಿದ್ರೆ ಕಷ್ಟ ಇರೋ ಡೇರ್ ಕೊಟ್ಟಿದ್ದೀವಿ. ಹುಡುಗ ಅಂತ ಹೇಳಿದಾಳೆ, ಅದು ಚಿಕ್ಕ ಹುಡುಗ ಆಗಿದ್ರು ಹೋಗ್ಲಿ, ದೊಡ್ಡ ಹುಡುಗ ಆಗಿದ್ರು ಹೋಗ್ಲಿ, ಹುಡುಗರೇ ಅಷ್ಟೇ. ಬರೀ ಅವಾಗಿಂದ ಬರೀ ಕೂದಲು ಸರಿ ಮಾಡ್ಕೊಳ್ಳೋದೇ ಆಯ್ತು ಇವಳ ಕೆಲಸ. ಇಂಪ್ರೆಸ್ ಮಾಡಿ. ಓಕೆ, ಲೆಟ್ಸ್ ಡೂ ದ ಡೇರ್. ಕಮ್ ಲೆಟ್ಸ್ ಗೋ. ಹುಡುಗ ಇದ್ದಾನೆ. ಆಮೇಲೆ ಯಾವ ಮಾಡ್ಸಂಗಿಲ್ಲ. ಹುಡುಗನ ಹುಡುಗಿನ ಪಾಪು? ಅದು ಹುಡುಗಿ ಪಪ್ಪು. ಸಿಕ್ತರು. ಹುಡುಗಿ ಪಾಪುನ ಹುಡುಗ ಪಾಪುನ ಅಂತ ಕೇಳ್ತಾಳೆ. ಹುಡುಗಿ ಪಾಪುನೇ ಕೇಳ್ತಾಳೆ ಗೈಸ್, ಹುಡುಗನ ಹುಡುಗಿನ ಅಂತ. ಮುಖ ನೋಡಿನೂ ಕಂಡುಹಿಡಿಯೋಕ್ಕಾಗ್ತಿಲ್ಲ ಇವಳಿಗೆ. ಅಪ್ಪ ಹುಡುಗಿ ಅಳ್ತವಳೆ ಇವಳು ಮಾತಾಡ್ಸಿದಕ್ಕೆ. ಬಿಡೆ, ಆ ಪಾಪುನ ಅಳಿಸ್ಬೇಡ. ಟಾಟಾ. ಹುಡುಗನೇ ಸಿಗ್ತಾ ಇಲ್ಲ. ಕಿತ್ತೋಗಿರೋದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಪಾರ್ಕಲ್ಲಿ ಹುಡುಕಿದ್ದಕ್ಕೆ ಈ ಫ್ಲವರ್ ಒಂದೇ ಸಿಕ್ಕಿಲ್ಲ ನೋಡಿ, ಅದನ್ನ ಮಾತ್ರ ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ಪಾರ್ಕಲ್ಲಿ ಹುಡುಗರು ಏನು ಸಿಗ್ತಾರೆ? ಸಿಕ್ಕಿದ್ರೆ ತಾತ ಅಲ್ಲಿ ಹುಡುಗ ಸಿಗ್ತಾರೆ. ಅಲ್ಲಿ ಕೂತಿದ್ದಾರೆ ಹುಡುಕ್ಬೇಕು. ಪಾರ್ಕ್ ಹುಡುಕ್ತೆ ಯಾವ ಹುಡುಗರು ಇಲ್ಲ ಇಲ್ಲಿ. ಅಲ್ಲಿ ಬಂತು ಕೂತ್ಕೊ ಸುಮ್ಮನೆ. ನಂಗೆ ಯಾವುದೋ ಹುಡುಗ ಸಿಕ್ಕಿಲ್ಲ, ಸೊ ತಾತನಿಗೆ ಕೊಡ್ತಾರೆ. ತಾತ ಲವರ್. ತಾತ ಇದು ಹೇಳು ಮೊದಲು ಏನಾದರೂ ಹೇಳಿ. ಏನು ಹೇಳ್ಬೇಕು? ಮಕ್ಕಳಿದ್ದಂಗಿದ್ದೀರಾ? ನನಗೆ ಚಾಲೆಂಜ್ ಕೊಟ್ಟಿದ್ರು ನನ್ನ ಫ್ರೆಂಡ್ಸು, ಯಾರಾದರೂ ಒಬ್ರು ಹೂವು ಕೊಡು ಅಂತ. ಯಾರೂ ಸಿಕ್ಕಿಲ್ಲ ನನಗೆ, ಅದಕ್ಕೆ ತಾತನ ಕೊಟ್ಟೆ. ಮೊಮ್ಮಗಳು ಹೂವು ಕೊಟ್ಟೈತೆ ಅಂತ ಅಷ್ಟೇ. ಓಕೆ ತಾತ. ಗೈಸ್, ಒಂದು ಡೇರ್ ಕಂಪ್ಲೀಟ್ ಮಾಡಿದ್ಲು. ಅಜ್ಜಿ ಮಾಡಿದ್ರು. ಗೈಸ್, ಏನು ಗೊತ್ತಾ ಇವ್ರ ಡೇರು? ಏನಿಲ್ಲ, ಈ ಮರ ಐತಲ್ಲ ಇದನ್ನ ಕಿತ್ತು ಆ ಕಡೆ ಅದನ್ನೇ ಆ ಕಡೆ ಹಚ್ಚಿ ಮತ್ತೆ ಅದಕ್ಕೆ ಎಲ್ಲಿಂದ ನೀರು ತರ್ತಾಳೋ ಗೊತ್ತಿಲ್ಲ, ನೀರು ಹಾಕಿ ಬರ್ಬೇಕು ಇವಳು. ಸೆಕ್ಯೂರಿಟಿ ಬೈದ್ರೂ ಗೊತ್ತಿಲ್ಲ, ಬೈತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಕಿದ್ರೂ ಗೊತ್ತಿಲ್ಲ. ನೀ ಆವಾಗಲೇ ಏನು ಹೇಳಿದೆ, ಇವ್ರಿಗೆ ಮಾಡೋಕ್ಕಾಗುತ್ತೆ ಆಗ್ಬಾರ್ದು, ಆ ಥರ ಡೇರ್ ಕೊಡ್ತೀನಿ ಅಂದರೆ ತಾನೇ ಮಾಡಿ. ಇವಾಗ ಬೇರೆ ಎಷ್ಟೊಂದು ಡೇರ್ಗಳು ಇಲ್ಲ, ನೀವು ಇದ್ದೇ ಮಾಡಬೇಕು. ಅದನ್ನ ಕಿತ್ತು ಆ ಕಡೆ ಹಚ್ಚಿ ಅದಕ್ಕೆ ನೀರು ಹಾಕ್ಬೇಕಷ್ಟೇ.
ನನ್ನ ಮೇಲೆ ಹಣೆ ಇಟ್ಟೇಳು. ಏನು ಗೊತ್ತಾ, ಇಲ್ಲಿ ಪಾರ್ಕಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ ಇವೆ. ಅದನ್ನ ನೀನು ಹುಡುಕಿ ಅದ್ರ ಹಿಂದೆ ಹೋಗಿ ಅದನ್ನ ಹಿಡ್ಕೊಂಡು ಕೊಡ್ಬೇಕು. ಸೆನ್ಸ್ಲೆಸ್ ನಾನ್ಸೆನ್ಸ್ ಗೊತ್ತಿಲ್ಲ ಗೈಸ್, ಇವಳು ಬಟರ್ಫ್ಲೈ ಹಿಡ್ಕೊಂಡು ಕೊಡ್ಬೇಕಷ್ಟೇ. ಪಾರ್ಕಲ್ಲಿ ಎಷ್ಟೊಂದು ಬಟರ್ಫ್ಲೈಸ್ ಇದೆ. ಬಟರ್ಫ್ಲೈ ಹಿಡಿಯೋ ಕೆಲಸ ಮಾಡ್ತೀನಿ ನಾನು. ಏನೋ ಗೊತ್ತಿಲ್ಲ ಗೈಸ್, ಕೊಟ್ಟಿರೋ ಡೇರ್ನ ಕಂಪ್ಲೀಟ್ ಮಾಡಬೇಕು ಅವಳು ಅಷ್ಟೇ. ಬಟ್ we came to have ತಿಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಏನು ಬ್ಲಾಗ್ ಕೊಡ್ತೀರಾ ಅಂತ. ಬೇರೆದು ಲಾಗ್ ಅಲ್ಲ, ಹುಚ್ಚಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಹುಚ್ಚಿ ಆಗಿಬಿಟ್ಟವಳೆ ಗೈಸ್ ಇವಳು. ಡೇರ್ನ ಲಾಗ್ 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 ಅಂತವಳೆ ಅವಾಗಿಂದ. ಎಲ್ಲ ಉಲ್ಟಾ. ಗೈಸ್ ಒಂದು ಡೇರ್ ಕೊಡಿ ಅಂದರೆ ನಾನ್ಸೆನ್ಸ್ ಡೇರ್ ಕೊಡ್ತಾರೆ. ನೋಡೋಣ ನೆಕ್ಸ್ಟ್ ಯಾವ್ಯಾವ ಡೇರ್ ಕೊಡ್ತೀರಾ ಅಂತ. ಲೈಕ್ ಮೈ ಫೇವ್ರೆಟ್ ಸಾಂಗ್ ಈಸ್ ಪ್ಲೇಯಿಂಗ್. ಬಾ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ಓಹೋ ನೆಕ್ಸ್ಟ್ ಚಾಲೆಂಜ್ ಕೀರ್ತನ ಅವ್ರು ಕೊಡ್ತಾ ಇದ್ದಾರೆ. ಅಲ್ಲಿ ಸಖತ್ತಾಗಿ ಹೇಳ್ದ ಹುಡುಗ ಕಂಟೆಂಟು. ಹುಡುಗ ಸಖತ್ತಾಗಿ ಕಂಟೆಂಟ್ ಹೇಳ್ದ. ಹುಡುಗನ ಕೈಲಿ ಒಂದ್ಸಲಿ ಹಾಯ್ ಮಾಡಿಸ್ತೀನಿ ರೀ. ಹಾಯ್ ಮಾಡು. ಓಯ್ ಬೈಲಿ ಪುಟ ಹಾಯ್ ಮಾಡು. ಪುಟಾನ ಹಾಂ ಇನ್ನೊಂದ್ಸಲಿ ಮಾಡು. ಅದು ಪುಟ್ಟ ಅಲ್ಲ, ಅದು ಪುಟ್ಟ ಬಿಟ್ರೆ ಇವಳಿಗೆ ಕೆಟ್ಟ ಬೈ ಕಲ್ಸ್ಬಿಟ್ಟು ನಾನು ಅಂತವನು. ಏನು ಚಾಲೆಂಜ್ ಗಾಯ್ಸ್ ಹೆಂಗ್ ಗೊತ್ತಾ, ಅಲ್ಲಿ ಏನು ಗೊತ್ತಾ ಗಾಯ್ಸ್, ಅಲ್ಲಿ ಹಾಕೊಂಡಿರು ಊಟ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಇವಳು ಒಂದು ಒಡೆನೋ ತಿನ್ಬಿಟ್ಟು ಬರ್ಬೇಕು. ಅದೇ ಇವಳು ಕೊಡ್ತಾರೆ ನನ್ನ ಚಾಲೆಂಜ್. ಅದು ಓಕೆ ಗಾಯ್ಸ್, ಲೆಟ್ಸ್ ಟ್ರೈ. ನೋಡೋಣ. ಎಷ್ಟೊಂದು ಜನ ಅವರಲ್ಲೇ ಒಬ್ಬರಾಗಿದ್ರೆ ಒಬ್ಬಿಸ್ಕೋಬೋದಾಗಿತ್ತು. ನಂಗೆ ಗೊತ್ತಿಲ್ಲ. ದಟ್ ಈಸ್ ಡೇರ್. ಗುಂಪಲ್ಲಿರೋದು ಯಾಕೆ ಹೇಳ್ತಾ, ಬೇರೆ ಏನಾದರೂ ಹೇಳು. ನಂಗೆ ಅದೆಲ್ಲ ಗೊತ್ತಿಲ್ಲ, ಈಗ ಮಾಡ್ಬೇಕಷ್ಟೇ. ಡೇರ್ ಅಂದರೆ ಡೇರು. ಆಮೇಲೆ ಅದು ಖಾಲಿ ಆದರೆ ನಂಗೆ ಗೊತ್ತಿಲ್ಲ. ಏನು ಉತ್ತರ ಕೊಡ್ತೀಯಮ್ಮ ಮನಸ? ಯಾವುದೇ ಡೇರ್ ಹೋಗಿ ಒಡೆ ತಿನ್ನು ಅನ್ನೋದು. ಒಡೆ ಹತ್ರ ಹೊಡೆಯಿಸ್ಕೊಂಡು ತಿನ್ನು ಅಂದರೆ ಅದು ಹೆಂಗಾಗುತ್ತೆ ಹೇಳಿ. ಸೊ ನಾನು ಅದನ್ನು ಮಾಡ್ತಿಲ್ಲ. ಇದು ಪಬ್ಲಿಕ್ ಪಾರ್ಕ್, ಅವ್ರು ಏನಾದರೂ ಅನ್ಕೋತಾರೆ ನನ್ನ ಬಗ್ಗೆ ಅಂತ. ಸೊ ಬೇರೆ ಡೇರ್ ಕೊಡ್ತಾ ಇದ್ದಾಳೆ. ಲೆಟ್ಸ್ ಡೂ. ಏನು ಡೇರ್ ಬೇಕು ಇವಾಗ ಅಲ್ಲಿ ಆ ಕಡೆ ಮೂಲೆಯಲ್ಲಿ ಒಂದು ಅಜ್ಜಿ ಕೂತಿದ್ದಾರೆ ಗಾಯ್ಸ್. ಆ ಅಜ್ಜಿ ಹತ್ರ ಹೋಗ್ಬಿಟ್ಟು ಏನು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ವಾಪಸ್ ಬರ್ಬೇಕು. ಅದೇ ನಾನು ಕೊಡ್ತಾರೆ ಅಷ್ಟೇನಾ? ಐ ಕ್ಯಾನ್ ಡೂ ಇಟ್. ಹಿಂಗೆ ಓಡ್ ಬರ್ತಾವಳೆ ನೋಡಿ. ಏನು ಗೊತ್ತಾ, ಅವರು ಊಟ ಮಾಡ್ತಾ ಇದ್ದಾರೆ. ಇವರು ಪಕ್ಕದಲ್ಲಿ ಇರೋರು ಒಬ್ರು ತಾತ ಇರ್ತಾರೆ, ಅವ್ರ ಹತ್ರನೇ ಆಶೀರ್ವಾದ. ಓಕೆ ಓಕೆನಾ? ಈ ಥರ ಓಕೆನಾ? ಗಾಯ್ಸ್ ಇವಾಗ ಇವಳು ಓದ್ಲು ಆಶೀರ್ವಾದ ತಗೊಳಕ್ಕೆ. ಈಗ ನೋಡಿ ಏನು ಮಾಡ್ತಾಳೆ ಅಂತ ಲಾಗಲ್ಲಿ. ಅವರು ಇದು ಮಾಡಿಬಿಟ್ರು, ಕೊಡಲ್ಲ ಅಂದ್ಬಿಟ್ರು. ಸೊ ಇರಿ, ನಾನು ಕೀರ್ತನ ಹೇಳಿರೋ ಅಜ್ಜಿ ಹತ್ರನೇ ತಗೊಳ್ಳೋಣ. ಅದಕ್ಕೆ ತಾತ ಇಲ್ಲ ಕಣಮ್ಮ ಅಂತ ಅಂದ್ಬಿಟ್ರು. ಅದಕ್ಕೆ ಅಜ್ಜಿ ಬೈತು ಹುಡುಗಿಗೆ. ಅದಕ್ಕೆ ಓಡಾಡ್ಕೊಂಡು ಬಂದ್ಬಿಟ್ಟು ಹಿಂಗೆ ಕೂತಿದ್ದಾಳೆ ನೋಡಿ. ನೋಡೋಣ ಗೈಸ್, ಆ ಅಜ್ಜಿ ಹತ್ರನೇ ನಾವು ತಗೊಳ್ಳೋಣ. ಅವ್ರು ಊಟ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ. ಅನ್ಫಾರ್ಚುನೇಟ್ಲಿ ಡೇರ್ ಮಾಡಿಲ್ಲ, ಇವ್ರು ಡೇರ್ ಕೊಟ್ಟಿಲ್ಲ, ಅದಾಗಿಲ್ಲ. ಇವರು ಅವ್ರ ಮನೆಗೆ ಹೋಗ್ತವ್ರೆ. ಇವ್ರ ಮನೆಗೆ ಹೋಗ್ಬೇಕಂತೆ, ಅರ್ಜೆಂಟಂತೆ. ಯಾಕೋ ಮೂಡೇ ಇಲ್ಲ ಇವತ್ತು. ಅವಳೆಲ್ಲ ಕಳ್ಳೋಗ್ಬಿಟ್ಟವಳೆ. ಇವಾಗ ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅವಳು ಕಾಫಿ ಮಾಡಿಕೊಟ್ಟಿಲ್ಲ, ಆಂಟಿ ಮಾಡಿಕೊಟ್ರು. ಕುತ್ಕೋ ಫಸ್ಟು. ನೋಡಿ ಹಂಗೋ ಹಿಂಗೋ ಡೇರ್ನ ಮಾಡಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಕಾಫಿ ಕುಡಿತಾರೆ. ಆವಾಗಲೇ ಪಾರ್ಕಲ್ಲಿ ಇದ್ದಾಗಲೇ ನನ್ನ ಕಾಲು ನೋವು ಬಂದಿತ್ತು. ನನಗೆ ಟೀ ಕುಡಿದ್ರೆ ನಂಗೆ ಸಮಾಧಾನ. ಕಾಫಿ ಕುಡಿದೆ, ಕಾಲು ನೋವು ಕಡಿಮೆ ಆಯಿತು ಗೈಸ್. ಓ ಇದು ಆ್ಯಕ್ಚುಲಿ ಡವ್ ಅಂದರೆ ಇಲ್ಲ ಗೈಸ್, ನನಗೆ ಟೀ ಬೇಕೇ ಬೇಕು ಯಾವಾಗ್ಲೂ. ನಂಗೆ ಏನು ನೋವಾದ್ರೂ ನಂಗೆ ಟೀ ಬೇಕು. ಆದರೆ ಕಾಫಿ ಮಾಡಿಕೊಟ್ಟವ್ರೆ, ಚೆನ್ನಾಗೈತೆ. ಆದ್ರೂ ಸಾಂಗ್ ಹುಚ್ಚು ಎಲ್ಲಿ ಯಾರ ಮನೆಗೆ ಹೋಗ್ಲಿ ಸಾಂಗ್ ಬೇಕು.
ಹೌದು ಗೈಸ್, ನನಗೆ ಸಾಂಗ್ ಕೇಳಿಲ್ಲ ಅಂದರೆ ನನಗೆ ಮೂಡೇ ಇರಲ್ಲ. ನಂಗೆ ಸಾಂಗ್ ಕೇಳಿದ್ರೆ ಮಾತ್ರ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಅದಕ್ಕೆ ನಂಗೆ ಯಾವಾಗಲೂ ಪಬ್ಲಿಕ್ ಮ್ಯೂಸಿಕ್, ಉದಯ ಮ್ಯೂಸಿಕ್, ರಾಜ್ ಮ್ಯೂಸಿಕ್, ಒಟ್ನಲ್ಲಿ ಮ್ಯೂಸಿಕ್ ಇರಲೇಬೇಕು ಗೈಸ್. ರೆಡಿ ಆಗದೆ, ಬರೀ ಮೇಕಪ್ ಮಾಡ್ಕೊಳ್ಳೋದೆ ಗೈಸ್. ಇದೊಂದು ಹುಚ್ಚು, ಇದಕ್ಕೆ ಸಾಂಗ್ ಕೇಳೋ ಹುಚ್ಚು, ಇದಕ್ಕೆ ಮೇಕಪ್ ಮಾಡ್ಕೊಳ್ಳೋ ಹುಚ್ಚು. ಪವರ್ ಆಫ್ ಕ್ರೀಮಾ, ಗಾರ್ಲಿಕ್ ಅಲ್ಲ ಗಾರ್ನಿಯರ್, ಗಾರ್ಲಿಕ್ ಕ್ರೀಮ್ ಅನ್ನೋದಾಯ್ತು. ಏನು ಬೆಳ್ಳುಳ್ಳಿ ಕ್ರೀಮ್ ಹಚ್ಕೊಂತಾಳೆ ಇವಳು ಅನ್ಕೊಂಡೆ. ನನಗೆ ಹೆಂಗ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಗೊತ್ತಾ, ಒಬ್ರು ನೋಡಿದ್ರೆ ಮೇಕಪ್ಪು ಪ್ರಾಡಕ್ಟ್ಸ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಇವರು, ಇನ್ನೊಬ್ರು ಪಿನ್ ಟು ಪಿನ್ ಹೇಳ್ತಾರೆ ಯಾವ ಸನ್ಸ್ಕ್ರೀನು ಯಾವ್ದು ಹಚ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಾನೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ ನೀನು ಮೇಕಪ್ ಪ್ರಾಡಕ್ಟ್ಸ್ನ ತೋರಿಸು. ಇದು ಬಿಡು, ಬಾಡಿ ಲೋಷನ್, ಸನ್ಸ್ಕ್ರೀನ್ ಗೈಸ್. ನೋಡಿ ಇವಳು ಬ್ಯೂಟಿ ಸೀಕ್ರೆಟ್ ಏನಂದರೆ ಇವಳು ಇದನ್ನು ಯೂಸ್ ಮಾಡ್ತಾರೆ, ಸನ್ಸ್ಕ್ರೀನ್. ಪಾಂಡ್ಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಈ ಕಡೆ ತೋರಿಸು, ಎಷ್ಟು ಬೆಳ್ಳಗಿದೆಯಾ ಗೈಸ್. ನೋಡಿ ಎಲ್ಲರೂ ಇದೇ ಸನ್ಸ್ಕ್ರೀನ್ ತೊಗೊಳ್ಳಿ, ಬೆಳ್ಳಗಾಗ್ತೀರಾ. ಗೈಸ್ ಏನು ಗೊತ್ತಾ, ಇವರಿಬ್ರು ಮೇಕಪ್ ಪ್ರಾಡಕ್ಟ್ನ ತೋರಿಸ್ತಾರೆ. ನಂಗೆ ಏನು ನೆನಪಾಗ್ತಾಯಿದ್ರೆ, ನಾಗೋಲಿ ಪಿಕ್ಚರಲ್ಲಿ ಇದು ನಾಗೋಲಿ ಹಾಕ್ತಾ ಇರೋ ಗೆಜ್ಜೆ, ಇದು ನಾಗೋಲಿ ಹಾಕ್ತಾರೆ ಓಲೆ, ನಾಗೋಲಿ ಸರ ಅಂತ ತೋರಿಸ್ತಾರಲ್ಲ, ಆ ಮೂವಿ ನಂಗೆ ನೆನಪಾಗ್ತದೆ. ಇದು ಏನು ಗೊತ್ತಾ ಗೈಸ್, ಇಲ್ಲಿ ನೋಡಿ, ನೀವು ಕಿತ್ತಿ ಇನ್ನೊಂದು ವರ್ಷನ್ ನೋಡ್ಬೇಕಂದ್ರೆ ಇವಳೆ. ಜನರೇ ಬನ್ನಿ, ಜನರೇ ಬನ್ನಿ, ಜನರೇ. ಎಕ್ಸ್ಪ್ರೆಷನ್ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡು. ನನ್ನ ಕೈಲಾದ್ರೆ ನಾನು ಎಕ್ಸ್ಪ್ರೆಷನ್ ಮಾಡ್ತೀನಿ. ರೆಡಿ, ರೀಲ್ಸ್ ಮಾಡಕ್ ರೆಡಿ ಆದ್ರು. ಬೀಳ್ತಾವ್ ನೋಡಿಗ ಕವಾತಗಳು. ಆಂಟಿ ಹಂಗೆ ಏನಾದ್ರು ಸೌಟ್ ಎತ್ಕೊಂಡ್ಬಂದ್ರಿ ಈಚೆಗೆ. ಗೈಸ್ ಇವಾಗ ಮೋಮೋಸ್ ತಿಂತಾ ಇದೀವಿ. ಆಂಟಿ ಹೊಟ್ಟೆ ಹೋದ್ರೆ ವಿಡಿಯೋ ಮಾಡ್ತೀನಿ ಅಂತ ಗೈಸ್ ರೀಲ್ಸ್ ಮಾಡ್ತಾ ಇದ್ದೀವಿ. ರೀಲ್ಸ್ ಮಾಡಿ ಮೋಮೋಸ್ ತಿಂದು ಜೂಟ್. ಗೈಸ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಾಗ್ತಿದೆ. ಐ ಆಮ್ ವೆರಿ ಸಾರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಯಾರ್ಯಾರು ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇವ್ರಿಗೆ ಚೆನ್ನಾಗಿ ವಿಡಿಯೋ ಮಾಡ್ತಾಳೆ, ಎನ್ಕರೇಜ್ ಮಾಡಿ ಇವಳನ್ನ ಎಲ್ಲರೂ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.